ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಗಿದಿಲ್ಲ ಕೊಲ್ಲಿ ಸಂಘರ್ಷ, ತಪ್ತಾ ಇಲ್ಲ ಗ್ಯಾಸ್ ಗೋಳಾಟ. ಒಂದ್ ಕಡೆ ಆಟೋ ಎಲ್ಪಿಜಿ ಸಿಗ್ತಿಲ್ಲ, ಇನ್ನೊಂದ್ ಕಡೆ ಬೆಲೆ ಬರೆ. ಬೆಂಗಳೂರಿನ ಖಾಸಗಿ ಆಟೋ ಬಂಕ್ಗಳಲ್ಲಿ ದರ ಏರಿಕೆಯ ಬಿಸಿ. ಒಂದ್ ಕಡೆ ಕೊಲ್ಲಿ ಸಂಘರ್ಷ ಆದ್ರೆ ಇನ್ನೊಂದ್ ಕಡೆ ಗ್ಯಾಸ್ ಗೋಳಾಟ. ಆಟೋ ಚಾಲಕರು ಗ್ಯಾಸ್ಗಾಗಿ ಗೋಳಾಟವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಆಟೋ ಎಲ್ಪಿಜಿಗೆ ಸಿಗ್ತಿಲ್ಲ, ಇನ್ನೊಂದ್ ಕಡೆ ಜಾಸ್ತಿ ಆಗ್ತಾನೆ ಇದೆ ಗ್ಯಾಸ್ ಬೆಲೆ. ಬೆಂಗಳೂರಿನ ಖಾಸಗಿ ಆಟೋ ಬಂಕ್ಗಳಲ್ಲಿ ದರ ಏರಿಕೆಯ ಬಿಸಿ. ಇನ್ನು ಒಂದೊಂದು ಬಂಕ್ಗಳಲ್ಲಿ ಒಂದೊಂದು ರೇಟ್ ಇದೆ. ಒಂದೊಂದು ಬಂಕ್ನಲ್ಲಿ 99 ರೂಪಾಯಿ, ಮತ್ತೊಂದು ಬಂಕ್ನಲ್ಲಿ 120 ರೂಪಾಯಿ. ಎದುರು ಬದುರು ಇರುವ ಬಂಕ್ಗಳ ದರದಲ್ಲಿಯೇ ಇಲ್ಲಿ ವ್ಯತ್ಯಾಸವಿದೆ. 99 ರೂಪಾಯಿ ರೇಟ್ ಇರುವ ಬಂಕ್ನಲ್ಲಿ ಫುಲ್ ಕ್ಯೂ, ಆದರೆ 120 ರೂಪಾಯಿ ರೇಟ್ ಇರುವ ಬಂಕ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ಮಾರಪ್ಪನ ಪಾಳ್ಯದಲ್ಲಿರುವ ಗೋ ಗ್ಯಾಸ್ ಮತ್ತು ಸೂಪರ್ ಗ್ಯಾಸ್ ಬಂಕ್ಗಳು. ಇನ್ನು ಕೊಲ್ಲಿ ಸಂಘರ್ಷದಿಂದಾಗಿ ಇಸ್ರಾನ್ ಇರೇಲ್ ಯುದ್ಧದ ಸಂಘರ್ಷದಿಂದಾಗಿ ಆಟೋ ಚಾಲಕರು ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಕಿರುವಾಸೆ ಒಬ್ಬರು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ಸದ್ಯ ನಾನು ಮಾರಪ್ಪನ ಪಾಳ್ಯದ ಬಳಿ ಇದ್ದೀನಿ. ಇಲ್ಲಿ ಒಂದು ವಿಭಿನ್ನವಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಮಧ್ಯದಲ್ಲಿ ರೋಡ್ ಇದೆ, ಎರಡೂ ಪಕ್ಕದಲ್ಲಿ ಅಂದರೆ ರೋಡಿನ ಒಂದು ಭಾಗದಲ್ಲಿ ಒಂದು ಆಟೋ ಎಲ್ ಪಿ ಜಿ ಬಂಕ್ ಇದೆ, ಮತ್ತೊಂದು ಭಾಗದಲ್ಲೂ ಕೂಡ ಆಟೋ ಎಲ್ ಪಿ ಜಿ ಬಂಕ್ ಇದೆ. ನನ್ನ ಬಲಭಾಗದಲ್ಲಿ ನಾನು ನಿಮಗೆ ಮೊದಲು ತೋರಿಸ್ತಾ ಹೋಗ್ತೀನಿ. ಇದು ಸೂಪರ್ ಗ್ಯಾಸ್ನ ಆಟೋ ಎಲ್ ಪಿ ಜಿ ಬಂಕು. ಈ ಒಂದು ಬಂಕ್ನಲ್ಲಿ ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ಆಟೋ ಚಾಲಕರು ನಿಂತಿರುವಂಥದ್ದು. 300, 400 ರೂಪಾಯಿ, ಮ್ಯಾಕ್ಸಿಮಮ್ 400 ರೂಪಾಯಿ ಹಾಕುವಂಥ ಕೆಲಸ ಮಾಡ್ತಾರೆ. ಖಾಸಗಿ ಒಡೆತನದ ಬಂಕ್ಗಳಲ್ಲಿ 89 ರೂಪಾಯಿ 52 ಪೈಸೆ ಇದೆ. ಆದರೆ ಸೂಪರ್ ಗ್ಯಾಸ್ ಆಟೋ ಬಂಕ್ನಲ್ಲಿ 1 kgಗೆ ಅಥವಾ 1 ಲೀಟ್ರಿಗೆ 99 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ಬೆಳಗ್ಗೆದನೇ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು ಆ ಒಂದು ದೃಶ್ಯ ಇದೆ. ಮತ್ತೊಂದು ಭಾಗದಲ್ಲಿ ನಾನು ನಿಮಗೆ ತೋರಿಸೋಗ್ತೀನಿ. ಆ ಒಂದು ಬಂಕ್ನ ಎದುರುಗಡೆನೆ ಗೋ ಗ್ಯಾಸ್ ಎನ್ನುವಂತಹ ಆಟೋ ಎಲ್ ಪಿ ಜಿನೂ ಕೂಡ ಬಂಕ್ ಇದೆ. ಆದರೆ ಈ ಒಂದು ಬಂಕ್ನಲ್ಲಿ ಎಲ್ ಪಿ ಜಿ ಸಿಗ್ತಾ ಇದ್ರು ಕೂಡ ಆಟೋ ಚಾಲಕರು ಬರ್ತಾ ಇಲ್ಲ. ಕಾರಣ ಏನು ಅಂತಂದರೆ ಈ ಒಂದು ಬಂಕ್ನಲ್ಲಿ 1 ಲೀಟ್ರ್ ಅಥವಾ 1 kgಗೆ 120 ರೂಪಾಯಿ ಚಾರ್ಜನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಇನ್ನೊಂದು ಬೋರ್ಡನ್ನು ಕೂಡ ಹಾಕಲಾಗಿದೆ. ಪ್ರಸ್ತುತ ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ ಎಲ್ ಪಿ ಜಿ ಕೊರತೆ ಉಂಟಾಗಿದೆ. ಸೊ ಹೀಗಾಗಿ ಎಲ್ ಪಿ ಜಿ ದರವನ್ನು ಪರಿಷ್ಕರಣೆ ಮಾಡಲಾಗಿದೆ ಅನ್ನುವಂಥ ಒಂದು ಬೋರ್ಡು. ಜೊತೆಗೆ ಇನ್ನೊಂದು ಕೂಡ ಮೆನ್ಷನನ್ನು ಮಾಡಿರುವಂಥದ್ದು. ಸೊ ಎಲ್ ಪಿ ಜಿ ದರಗಳನ್ನು ಪರಿಷ್ಕರಿಸಲಾಗಿರುವುದರಿಂದ ಆಫರ್ಗಳನ್ನು ತಾತ್ಕಾಲಿಕವಾಗಿ ಅದನ್ನು ಸ್ಥಗಿತಗೊಳಿಸಿದ್ದೀವಿ ಅನ್ನುವಂಥ ಒಂದು ಬೋರ್ಡ್ ಕೂಡ ಹಾಕಲಾಗಿದೆ. ನಮಗೆ ಇಲ್ಲಿ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ. 120 ರೂಪಾಯಿ, 1 ಲೀಟ್ರಿಗೆ 120 ರೂಪಾಯಿ ಪ್ರೈಸ್ ಇದೆ. ಮತ್ತೊಂದು ಭಾಗದಲ್ಲಿ ನಿಮಗೆ ತೋರಿಸ್ತೀನಿ. ಸಾಕಷ್ಟು ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂನಲ್ಲಿ ನಿಂತು ಸೂಪರ್ ಗ್ಯಾಸ್ 99 ರೂಪಾಯಿ 1 ಲೀಟ್ರಿಗೆ ಅದನ್ನು ಹಾಕ್ಸ್ಕೊಳ್ಳುವಂಥ ಕೆಲಸ ಮಾಡ್ತಿದ್ರು. ಸೊ ನಮ್ಮ ಜೊತೆಗೆ ಗೋ ಗ್ಯಾಸ್ನ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಇಲ್ಲಿ ಗ್ಯಾಸ್ ಸಿಗ್ತಾ ಇದೆ, ಆದರೂ ಕೂಡ ಆಟೋ ಚಾಲಕರು ಬರ್ತಾ ಇಲ್ಲ, ಯಾಕೆ? ಇಲ್ಲಿ ಪ್ರೈಸ್ ಜಾಸ್ತಿ ಇದೆ ಸರ್. 120 ರೂಪಾಯಿ ಇದೆ, ಎದುರುಗಡೆ 100 ರೂಪಾಯಿ 99 ರೂಪಾಯಿ ಇರೋದ್ರಿಂದ ಎಲ್ಲ ಅಲ್ಲಿ ಹೋಯ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಬೋರ್ಡ್ ನೋಡಿದೆ, ಆಫರನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತೇಳಿ. ಏನು ಆಫರ್ ಅದು ಸರ್? ಅದು ಮುಂಚೆ ನಮ್ಮ ಹತ್ರ 100 ರೂಪಾಯಿ ಗ್ಯಾಸ್ಗೆ 10 ರೂಪಾಯಿ ಗ್ಯಾಸ್ ಎಕ್ಸ್ಟ್ರಾ ಆಗ್ತಾ ಇದ್ವಿ ಸರ್. 10% ಗ್ಯಾಸ್ ಎಕ್ಸ್ಟ್ರಾ ಇತ್ತು, ಆಫರ್ ಎಲ್ಲ ನಡೀತಾ ಇತ್ತು. ಇವಾಗ ಪರಿಸ್ಥಿತಿ ಈ ಥರ ಇರೋದ್ರಿಂದ ಎಲ್ಲ ಆಫರ್ಗಳನ್ನ ನಿಲ್ಲಿಸಿದ್ದೀವಿ ಸರ್. ನಿಲ್ಲಿಸ್ಬಿಟ್ಟು ಅಂದರೆ ಇದು ಗೋ ಗ್ಯಾಸ್ನ ಸಿಬ್ಬಂದಿ ಹೇಳ್ತಾ ಇರುವಂಥ ಮಾತು. ನಮ್ಮಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಅಂತೇಳಿ ಯಾರು ಕೂಡ ಬರ್ತಾ ಇಲ್ಲ. ಎದುರುಗಡೆ ಇರುವಂಥ ಬಂಕ್ನಲ್ಲಿ ಇಲ್ಲಿಗಿಂತ 21 ರೂಪಾಯಿ ಕಡಿಮೆ ಇದೆ. ಸೊ ಹಾಗಾಗಿ ಅಲ್ಲಿ ಹೋಗ್ತಿದ್ದಾರೆ. ಸೊ ಅಲ್ಲಿ ಬಂಕಲ್ಲಿ ಎಲ್ ಪಿ ಜಿ ಖಾಲಿ ಆದರೆ ಅನಿವಾರ್ಯವಾಗಿ ಇಲ್ಲಿಗೆ ಬರ್ತಾರೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತೇಳಿ. ಮತ್ತೊಂದು ಏನು ಅಂತಂದರೆ, ಈಗಿರುವಂಥ ಸಮಸ್ಯೆ ಏನಿದೆ ಇದನ್ನು ಆದಷ್ಟು ಬೇಗ ಸಂಬಂಧಪಟ್ಟಂಥವ್ರು ಬಗೆಹರಿಸಬೇಕು. ಯಾಕೆಂತಂದರೆ ಒಂದು ಬಂಕಲ್ಲಿ ಒಂದು ರೇಟು, ಮತ್ತೊಂದು ಬಂಕಲ್ಲಿ ಮತ್ತೊಂದು ರೇಟ್ ಅಂತಂದರೆ ಆಬ್ವಿಯಸ್ಲಿ ಆಟೋ ಚಾಲಕರು ಬಂಕ್ನ ಸಿಬ್ಬಂದಿ ಜೊತೆಗೆ ಒಂದಷ್ಟು ಮಾತಿನ ಚಕಮಕಿಯನ್ನು ನಡೆಸ್ತಾರೆ. ಸೊ ಅನಿವಾರ್ಯ ನಿರ್ವಹಣಾ ವೆಚ್ಚ, ಸಾಗಾಟ ವೆಚ್ಚ ಜಾಸ್ತಿ ಆಗಿರೋದ್ರಿಂದ ನಾವು ದರವನ್ನು ಹೆಚ್ಚಳ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಹಾಗಾಗಿನೇ ಈ ಹಿಂದೆ ಕೊಡ್ತಾ ಇದ್ದಂಥ ಒಂದಷ್ಟು ಆಫರ್ಗಳನ್ನು ಕೂಡ ನಾವು ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ಆಟೋ ಚಾಲಕರು ನಮ್ಮ ಜೊತೆಗೆ ಸಹಕರಿಸಬೇಕು. ಜೊತೆಗೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದ ಮೇಲೆ ಹಿಂದೆ ಯಾವ ರೀತಿಯಾಗಿ ನಾವು ದರವನ್ನು ಕೊಡ್ತಾ ಇದ್ವಿ ಅದೇ ಮಾದರಿಯಲ್ಲಿ ನಾವು ಅದೇ ಒಂದು ರೇಟ್ಗೆ ನಾವು ಎಲ್ ಪಿ ಜಿನ ಕೊಡುವಂಥ ಕೆಲಸ ಆಗುತ್ತೆ. ಸೊ ಅಲ್ಲಿವರೆಗೂ ಆಟೋ ಚಾಲಕರು ಸಹಕರಿಸಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಉಲ್ಲಾಸ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.